ಹಾಯ್ ಫ್ರೆಂಡ್ಸ್, ಕರ್ನಾಟಕ ಮಾರುಕಟ್ಟೆಯ ನಿನ್ನೆ ಜೋಳ ಮತ್ತು ರಾಗಿ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೋಳ ಬೆಲೆಗಳ ವಿವರಣೆ. ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಬಿಳಿ ಜೋಳ ಹೆಚ್ಚಿನ ಬೆಲೆ 2611, ಮಧ್ಯಸ್ಥ ಬೆಲೆ 2100. ಬೆಂಗಳೂರು ಮಾರ್ಕೆಟಲ್ಲಿ 311 ಚೀಲ ಬಿಳಿ ಜೋಳ ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 3400, ಮಧ್ಯಸ್ಥ ಬೆಲೆ 3100. ಕಲಬುರಗಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ 3300, ಮಧ್ಯಸ್ಥ ಬೆಲೆ 2800. ಶಿವಮೊಗ್ಗ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ 4300, ಮಧ್ಯಸ್ಥ ಬೆಲೆ 3650. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 2000 ಇದೆ. ಕೊಟ್ಟೂರು ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ 2166, ಮಧ್ಯಸ್ಥ ಬೆಲೆ 2068. ಬಳ್ಳಾರಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 2161. ಗುಂಡ್ಲುಪೇಟೆ ಮಾರ್ಕೆಟಲ್ಲಿ 250 ಚೀಲ ಟೆಂಡರ್ ಆಗಿದೆ, 1800 ರೂಪಾಯಿ ರೇಟ್ ನಡೆದಿದೆ. ಮಾನ್ವಿ ಮಾರ್ಕೆಟಲ್ಲಿ 1980 ರೂಪಾಯಿ ರೇಟ್ ಇದೆ. ರಾಗಿ ಬೆಲೆಗಳ ವಿವರಣೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ರಾಗಿ ಹೆಚ್ಚಿನ ಬೆಲೆ 4500, ಮಧ್ಯಸ್ಥ ಬೆಲೆ 4150. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ರಾಗಿ ಹೆಚ್ಚಿನ ಬೆಲೆ 3141, ಮಧ್ಯಸ್ಥ ಬೆಲೆ 3091. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ 1021 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 3191, ಮಧ್ಯಸ್ಥ ಬೆಲೆ 3137. ಗುಂಡ್ಲುಪೇಟೆ ಮಾರ್ಕೆಟಲ್ಲಿ 630 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 3150, ಮಧ್ಯಸ್ಥ ಬೆಲೆ 3000. ತುಮಕೂರು ಮಾರ್ಕೆಟಲ್ಲಿ 354 ರಾಗಿ ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 4000, ಮಧ್ಯಸ್ಥ ಬೆಲೆ 3250. ಶಿವಮೊಗ್ಗ ಮಾರ್ಕೆಟಲ್ಲಿ 4200 ಕೆಂಪು ರಾಗಿ ಹೆಚ್ಚಿನ ಬೆಲೆ ನಡೆದಿದೆ, ಮಧ್ಯಸ್ಥ ಬೆಲೆ 3600. ಇದಿಷ್ಟು ನಿನ್ನೆ ನಡೆದ ರಾಗಿ ಮತ್ತು ಜೋಳ ಬೆಲೆಗಳ ವಿವರಣೆ. ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.